ವಾಲ್ಮೀಕಿ ಜಾತಿ, ವಾಲ್ಮೀಕಿ ಕಾಸ್ಟ್ ಕುರಿತು ಕನ್ನಡದಲ್ಲಿ ಮಾಹಿತಿ. ವಾಲ್ಮೀಕಿ ಜಾತಿ ಭಾರತದ ಒಂದು ಪುರಾತನ ಮತ್ತು ಪ್ರಮುಖ ಸಮುದಾಯವಾಗಿದ್ದು, ವಿಶೇಷವಾಗಿ ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡು ಮತ್ತು ತೆಲುಗು ಭಾಷಾ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುತ್ತಾರೆ. ಕರ್ನಾಟಕದಲ್ಲಿ ವಾಲ್ಮೀಕಿ ಸಮುದಾಯವನ್ನು ಶೂದ್ರ ಜಾತಿಯ ಭಾಗವಾಗಿ ಪರಿಗಣಿಸಲಾಗಿದ್ದು, ಕೆಲವೊಮ್ಮೆ ಇದು ಹಿಂದುಳಿದ ವರ್ಗ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿರುವುದಾಗಿ ಪರಿಗಣಿಸಲಾಗುತ್ತದೆ. ಇತಿಹಾಸ ಮತ್ತು ಪೂರ್ತಿ. ಮಹರ್ಷಿ ವಾಲ್ಮೀಕಿ ರಾಮಾಯಣವನ್ನು ಬರೆಯುವ ಮೂಲಕ ಪ್ರಸಿದ್ಧರಾದ ಋಷಿ. ಈ ಸಮುದಾಯವು ತನ್ನ ಮೂಲವನ್ನು ಮಹರ್ಷಿ ವಾಲ್ಮೀಕಿಗೆ ತಲುಪುತ್ತದೆ ಎಂದು ನಂಬಲಾಗಿದೆ. ಇತಿಹಾಸದ ಪ್ರಕಾರ ವಾಲ್ಮೀಕಿ ಸಮುದಾಯವು ಪ್ರಾರಂಭದಲ್ಲಿ ಅರಣ್ಯ ಪ್ರದೇಶಗಳಲ್ಲಿ ವಾಸವಿದ್ದ ಜನರಾಗಿದ್ದರು. ಇವರು ಬೇಟೆಗಾರರಾಗಿದ್ದು ಹಿನ್ನಡೆಗೊಂಡ ಸಮಾಜದ ಭಾಗವಾಗಿದ್ದರು. ವೃತ್ತಿ ಮತ್ತು ಜೀವನ ಶೈಲಿ. ವಾಲ್ಮೀಕಿ ಸಮುದಾಯದ ಜನರು ಪೂರ್ವದಲ್ಲಿ ನೆರೆಮನೆ ಕೆಲಸ, ಸ್ಥಳೀಯ ಆಡಳಿತದ ಕೆಳದರ್ಜೆಯ ಉದ್ಯೋಗಗಳು, ಪುರಸಭೆಗಳ ಸ್ವಚ್ಛತೆ ಕೆಲಸಗಳಲ್ಲಿ ತೊಡಗಿದ್ದರು. ಇಂದಿನ ಕಾಲದಲ್ಲಿ ಹಲವು ಮಂದಿ ಶಿಕ್ಷಣ, ಸರ್ಕಾರಿ ಉದ್ಯೋಗ, ರಾಜಕೀಯ ಮತ್ತು ಸಮಾಜ ಸೇವೆಗಳಲ್ಲಿ ಯಶಸ್ವಿಯಾಗಿ ಮುಂದಾಗುತ್ತಿದ್ದಾರೆ. ಧರ್ಮ ಮತ್ತು ಸಂಸ್ಕೃತಿ. ಅವರು ಸಾಮಾನ್ಯವಾಗಿ ಹಿಂದೂ ಧರ್ಮ ಪಾಲಕರು. ರಾಮಾಯಣದ ಮಹತ್ವವನ್ನು ಜಾಸ್ತಿಯಾಗಿ ಗೌರವಿಸುತ್ತಾರೆ. ಕೆಲವು ವಾಲ್ಮೀಕಿ ಸಮುದಾಯದವರು ತಾವು ಬ್ರಾಹ್ಮಣ ಮೂಲದವರೆಂದು ಸಹ ನಂಬಿಕೆ ಇಟ್ಟಿದ್ದಾರೆ.